ಕೊಂಡು ಇದರಲ್ಲಿ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಕಂಪ್ಲೀಟ್ಲಿ ಈ ಪಾರದರ್ಶಕತೆ ರೀತಿಯಲ್ಲಿ ಈ ಪೋರ್ಟಲ್ ಈ ಮೂಲಕ MSDC ವತಿಯಿಂದ ಇದರಲ್ಲಿ ಆರ್ಗನೈಸ್ ಆಗಿರೋದಂಥದ್ದು. ಯಾರು H1 ಬಿಡ್ದಾರರು ಬಿಡ್ದಾರರಾಗಿರ್ತಾರೆ ಅವ್ರಿಗೆ ನಮ್ಮ ಅಪರ ಆಯುಕ್ತರು ಹೆಡ್ ಕ್ವಾರ್ಟರ್ಸ್ ಆ್ಯಂಡ್ ಇನ್ಸ್ಪೆಕ್ಷನ್ ಅವರು ಬೆಂಗಳೂರವರು ಈ ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಕೊಡ್ತಾರೆ. ಮತ್ತು ಹಾಗೂ ಎಲ್ಲ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಲೈಸೆನ್ಸಿಂಗ್ ಅಥಾರಿಟಿ ಆಗಿರ್ತಾರೆ. ಮತ್ತು ಆಯಾ ಜಿಲ್ಲೆಯ ಅಬಕಾರಿ ಉಪಾಯುಕ್ತರುಗಳು ನೋಡಲ್ ಆಫೀಸರ್ಸ್ ಆಗಿ ಇದರಲ್ಲಿ ಕೆಲಸ ಇದು ಮಾಡ್ತಾ ಇದ್ದಾರೆ. ಏನು ರೂಲ್ಸ್ ಅಪ್ಲಿಕೇಬಲ್ ಇದೆಯಲ್ಲ ಅದೂ ಸಹ ಸೇಮ್ ಈ ಲೈಸೆನ್ಸಸ್ಗೂ ಅಪ್ಲೈ ಆಗುತ್ತೆ. ಯಾವುದೇ 100 ಮೀಟರ್ಸ್ ಡಿಸ್ಟೆನ್ಸಲ್ಲಿ ಯಾವುದೇ ರೂಲ್ 5 ವೈಲೇಷನ್ಸ್ ಇರಬಾರ್ದು. ಕಾಲೇಜ್, ದೇವಸ್ಥಾನ ಮತ್ತು ಹಾಸ್ಪಿಟಲ್ಸ್, ಗೌರ್ಮೆಂಟ್ ಕಚೇರಿಗಳು ಇರೋದಂಥದ್ದು ವ್ಯಾಪ್ತಿನಲ್ಲಿ ಇಲ್ಲ. ರೂಲ್ 5 ಏನು ಅಪ್ಲಿಕೇಬಲ್ ಫಾರ್ CL2 CL9 ಇದೆಯಲ್ಲ ಅದೆಲ್ಲ ಸೇಮ್ ಇದಕ್ಕೂ ಸಹ ಸೇಮ್ ಅಪ್ಲಿಕೇಬಲ್. ರಾಜ್ಯ ಸರ್ಕಾರವು ಸಾರ್ವಜನಿಕರಿಗೆ ಚಿಲ್ಡ್ರನ್ ಮದ್ಯದ ಸನದುಗಳನ್ನು ನೀಡುವ ಉದ್ದೇಶದಿಂದ ಈ ಹರಾಜು ಮೂಲಕ 569 ಸನದುಗಳನ್ನು ನೀಡಲು ಡಿಸೆಂಬರ್ ತಿಂಗಳಲ್ಲಿ ಒಂದು ಅಧಿಸೂಚನೆ ಹೊರಡಿಸಿದೆ. ಅದರಲ್ಲಿ 477 CL2A ಲೈಸೆನ್ಸಸ್ ಮತ್ತು 92 CL9A ಲೈಸೆನ್ಸಸ್ 2 ವಿಧದ ಲೈಸೆನ್ಸಸ್ಗಳು ಇದ್ದಾವೆ. ನಮ್ಮ ಕೋಲಾರ ಜಿಲ್ಲೆಗೆ 15 ಲೈಸೆನ್ಸಸ್ ಇದೆ. ಆ 15 ಲೈಸೆನ್ಸಸ್ಸಲ್ಲಿ 11 ಜನರಲ್ ಲೈಸೆನ್ಸಸ್. ಈ ಲೈಸೆನ್ಸಸ್ ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ರಿಸರ್ವೇಷನ್ ಮತ್ತು ಒಳ ಮೀಸಲಾತಿ ಜಾರಿಗೊಳಿಸಲಾಗಿದೆ. SC-A ಕ್ಯಾಟಗರಿಗೆ 6%, SC-B ಕ್ಯಾಟಗರಿ 6% ಮತ್ತು SC-Cಗೆ 5% ಹಾಗೂ SC-ST ಕ್ಯಾಟಗರಿಗೆ 7%. ಒಟ್ಟು 24% ರಿಸರ್ವೇಷನ್ ಇದರಲ್ಲಿ ಲಭ್ಯವಿದೆ. ಕರ್ನಾಟಕ ರಾಜ್ಯದ ನಾಗರಿಕರಿಗೆ ಮಾತ್ರ ರಿಸರ್ವೇಷನ್ ಇಸ್ ಅಪ್ಲಿಕೇಬಲ್, ವೆರಾಸ್ ದೇಶಾದ್ಯಂತ ಎಲ್ಲ ಸಾರ್ವಜನಿಕರಿಗೆ ಜನರಲ್ ಲೈಸೆನ್ಸಸ್ಸಲ್ಲಿ ಪಡೆಯಬಹುದಾಗಿದೆ. ಆಲ್ ದೀಸ್ ಡೀಟೇಲ್ಸ್ ಆರ್ ಅವೈಲೇಬಲ್ ಇನ್ ದ ವೆಬ್ಸೈಟ್. ನಮ್ಮ stateexcise.karnataka.gov.in ಹಾಗೂ MSDC e-commerce.com ವೆಬ್ಸೈಟಲ್ಲಿ ಗೆಜೆಟ್ ನೋಟಿಫಿಕೇಶನ್ ಸಮೇತ ಅವೈಲೇಬಲ್ ಇದೆ. ಕಂಪ್ಲೀಟ್ ಡೀಟೇಲ್ಸ್ ಆರ್ ಅವೈಲೇಬಲ್. ಬಟ್ ಅದ್ರ ಜೊತೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತ ತರಬೇತಿ ನಾಳೆ 7ನೇ ತಾರೀಕು ಅಂದರೆ ಬುಧವಾರ 11 ಗಂಟೆಗೆ ಶ್ರೀ ರಂಗಮಂದಿರನಲ್ಲಿ ಆಯೋಜಿಸಲಾಗಿದೆ. ಆ ತರಬೇತಿನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ದಿಸ್ ನೋಟಿಫಿಕೇಶನ್ ಹಾಗೂ ಟೆಕ್ನಿಕಲ್ ಆಸ್ಪೆಕ್ಟ್ಸ್, ಇಫ್ ಎನಿ ಡೌಟ್ಸ್ ಆರ್ ಎನಿ ಕ್ಲಾರಿಫಿಕೇಶನ್ಸ್ ಬೇಕಾಗಿದ್ದಲ್ಲಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂಡು ಇದರಲ್ಲಿ ತಿಳ್ಕೊಬೋದು.